ಉಂಟು. ನಿನ್ನದ್ದು ಒಬ್ಬರದ್ದಲ್ಲ, ನಿಮ್ಮವ್ರದ್ದು ಎಲ್ಲರದ್ದು ಬಿಸಾಡಿ ಹೋಗಿದ. ಏನು ಹುಡುಕಿ ಹಾಕುತ್ತಾ ಇದೆಯಾ? ಮತ್ತೆ ಕೊನೆಗೊಮ್ಮೆ ಬಿಸಾಡಿದೆಯಲ್ಲ, ಏನದು? ದುಶ್ಯಾಸನನ ಶೈಲಿ ಅದು. ಶೈಲಿಗೆ ಬೆಂಕಿ ಬಿತ್ತು. ಶೈಲಿ ನಿನ್ನದು. ಇಷ್ಟು ಮಾಡದಿದ್ರೆ ದುಶ್ಯಾಸನ ಅಂತ ಗೊತ್ತಾಗುದಿಲ್ಲ. ದುಶ್ಯಾಸನ ಅಂತ ಗೊತ್ತಾಗಬೇಕಿದ್ರೆ ಇಷ್ಟು ಮಾಡ್ಬೇಕಲ್ಲ. ಈಗಾದ್ರೂ ಮಾಡ್ಬೇಕು. ನೀನು ಬಂದದ್ದು ಯಾಕೆ? ನೀನು ಮಗು ನಿನ್ನದಾದಂತಹ ಮುಖಕಮಲವನ್ನು ಅದು ನನ್ನದಾದಂತದ್ದು. ನಿನ್ನ ಇದು ಯಾರದ್ದಾದಂತ? ಅದೆಲ್ಲ ಉಂಟ ಇದ್ರಲ್ಲಿ. ನಿನ್ನದಿತ್ತು ಏನಿಲ್ಲ. ಯಾರ್ಯಾರದ್ದೇ ಬಂಡವಾಳ. ಯಾರ್ಯಾರ್ದಾದ್ರೂ ನಮಗೇನು ಕಾಣಿಸಿಕೊಂಡ್ರೆ ಮಗು ಏನು ಉದಿಸಿ ಬಂದ ದಿವಾಕರನ ತೆರದಲ್ಲಿ ನಿನ್ನ ಅಪ್ಪ ದಿವಾಕರ. ಅದರಲ್ಲಿ ತಪ್ಪಿಲ್ಲ. ನೀನು ದಿವಾಕರ. ಮಾತಾಡು. ಕತ್ತಲೆ ಎನ್ನುವಂತಹ ನಮ್ಮ ಸೇನೆಯನ್ನು ದೂರೀಕರಿಸುತ್ತಾ ಯುದ್ಧರಂಗದಲ್ಲಿ ಹಂತಕಾರಿಯಾಗಿ ಮೆರೆಯುತ್ತಾ ಇದ್ದಿ. ಮಗು ಇದನ್ನು ನಾವೇ ಕಲ್ಪಿಸಿದವರು. ಯಾಕೆ? ನಮ್ಮ ಮನೆಯ ಮಕ್ಕಳು ಪ್ರಪಂಚದಲ್ಲಿ ಕಾಣಿಸಿಕೊಳ್ಳಬೇಕು ಅಂತ ಆದ್ರೆ ಅದಕ್ಕೆ ಪ್ರಥಮ ಹೆಜ್ಜೆ ನಮ್ಮದು. ಅದೇ ನಿಮಗೆ ಯೋಗ ಇಲ್ಲ. ಯಾರ್ಯಾರನ್ನು ಕಾಣಿಸುವುದಕ್ಕೆ ಆದ್ರೂ ನಿನಗೊಂದು ವೇದಿಕೆಯನ್ನು ಕಲ್ಪಿಸಿದ್ದೇವೆ ಸರಿ ಎನ್ನುವ ಕಾರಣದಿಂದ ನಮ್ಮ ಮುಂದೆ ಯುದ್ಧಕ್ಕೆ ಬಂದಿದ್ದೆಲ್ಲ. ನನ್ನ ಪರಾಕ್ರಮದ ಬಗ್ಗೆ ನಿನಗೆ ಗೊತ್ತಿಲ್ಲ. ವೀರ ದುಶ್ಯಾಸನ, ಶೂರ ದುಶ್ಯಾಸನ ನನ್ನ ಜೊತೆಯಲ್ಲಿ ಯುದ್ಧ ಮಾಡುವುದಿದ್ರೆ, ಒಂದು ವೇಳೆ ಇದ್ರೆ ನಿನ್ನ ದೊಡ್ಡಪ್ಪ ಭೀಮಸೇನ. ಅದಲ್ಲ, ನೀನೇ ಬರ್ತಿಂತಾದ್ರೆ ಕಿವಿಯಲ್ಲಿ ಹಿಡಿದು ಗೆರೆ ಗೆರೆಲಿ ತಿರುಗಿಸಿ ಅಂಬರ ಪಥಕ್ಕೆ ಹಾರಿಸಿ ಒಂದು ಶಾಸನ ನಿನ್ನನ್ನು ಒಂದೇ ಒಂದು ಶರಣದ ಮೆಟ್ಟಿದಲ್ಲಿಗೆ ಮೆಟ್ಲಿಕ್ಕಿಲ್ಲ, ಬೇರೆ ಬೇರೆ ಜಾಗಕ್ಕೆ ಮೆಟ್ಟಬೇಕು. ವೀರ ದುಶ್ಯಾಸನ, ಧೀರ ದುಶ್ಯಾಸನ, ಗಂಭೀರ ದುಶ್ಯಾಸನ, ರಣಧೀರ ದುಶ್ಯಾಸನ. ಯಾವುದರಲ್ಲಿ ಅಪ್ಪನ ಹೆಣ್ಣು ಮಕ್ಕಳು ಸಿಕ್ಕಿದ್ರು ಆದ್ರೆ ಅವರ ಸೆರೆಗೆ ಕೈ ಹಾಕಿದಲ್ಲಿ ನಿನ್ನಷ್ಟು ನಿಶ್ಚಿಮಾರಿ ಯಾರಿಲ್ಲ. ಇಲ್ಲಪ್ಪ, ನೀನು ಆ ಬಾಯಿಗೆ ನೀರು ತೋರಿಸಿದ ವರ್ಷ ಈಗ ಬರುವಾಗ ಹಲ್ಲುಜ್ಜಿ ಬಂದದ. ಅದು ವಾಸನೆ ಬರ್ತದೆ. ಅದು ಒಂದೊಂದು ವಾಸನೆ ಅಲ್ಲ, ಮತ್ತೆ ಯಾವುದೋ ಎರಡು ಎತ್ತಿರತ್ತ ಕಟಾರಿಯಿಂದ ನಿನ್ನ ರುಂಡವನ್ನು ಬೇರ್ಪಡಿಸ್ತಿದ್ದೆ. ಅಯ್ಯೋ ಅಪ್ಪ ಬೇಡಪ್ಪ, ಆದ್ರೆ ಕೊಲ್ಲುವುದಿಲ್ಲ. ದೊಡ್ಡ ತಂದೆಯವರು ಹಾಕಿದ ಭಾಷೆ ಅದು ಬಂಜೆ ಆಗಬಾರ್ದು. ಅದಕ್ಕಾಗಿ ನಿನಗೆ ಜೀವದಾನ ಮಾಡಿದ್ದೇನೆ. ಅಲ್ಲೇ ಹೊರಗೆ ಅವರ ಹೆಸರನ್ನು ಹೇಳಿಕೊಂಡು ಬದುಕಿಕೊಂಡಿರು. ನೋಡ ನಿನ್ನ ಮುಖ ತೋರಿಸುತ್ತೆ. ನೀನು ಹುಚ್ಚ, ಒಬ್ಬ ನಿನ್ನ ಅನ್ನ ಆರ ಹುಚ್ಚ. ಅವನು ಇದ್ದಾನ? ಹೌದು. ನಿಮ್ಮ ಕಣ್ಣ ತಾಯಿಗೆ ಅಪಮಾನವನ್ನು ಮಾಡಿದ ಕೊನೆ ಇಂದಿನ ದಿವಸದಲ್ಲಿ ನನ್ನ ಪ್ರಾಣ ಉಳಿದಿದೆ ಎನ್ನುವುದರ ಕಾರಣ ಏನು? ನನ್ನ ಜೀವಿತಾವಧಿಯಲ್ಲಿ ಮಾಡಿದ ಒಂದೇ ಒಂದು ಪುಣ್ಯದ ಕಾರ್ಯ, ದ್ರೌಪದಿಯ ಸೀರೆ ಸೆಳೆದದ್ದು. ಆ ಕಾರಣದಿಂದ ಇವತ್ತು ನನ್ನ ಪ್ರಾಣ ಉಳಿದಿದೆ. ನಮ್ಮ ಹಂತಕಾರಿಗಳಲ್ಲಿ ನಾನು ಹೇಳುವುದಿಷ್ಟೇ, ನಾಳೆಯಿಂದ ನಿಮ್ಮ ಪ್ರಾಣ ಉಳಿಬೇಕಾ? ಸಿಕ್ಕ ಹೆಮ್ಮಕ್ಕಳ ಸೀರೆ ಎಳೀರಿ. ಪರಿಣಾಮ ಒಳ್ಳೆಯದಾದ್ರೆ ನನ್ನನ್ನು ನೆನೆಸಿಕೊಳ್ಳಿ, ಪರಿಣಾಮ ಕೆಟ್ಟದಾದ್ರೆ ಯಾರಿಗೆ ಪ್ರಳಯ ಗಜಾನುಗಳ ಸೂರುವಿನ ಈ ತೆರದಿ ಗೆಲ್ಲುವವರಾರು ದ್ರೋಣ. ಪ್ರಯತ್ನ ಮಾಡಿದರೂ ಕೂಡ ಯುದ್ಧದಲ್ಲಿ ಗೆಲುವನ್ನು ಸಾಧಿಸುವುದಕ್ಕಾಗುತ್ತಾ ಇಲ್ಲ. ಏನಾದರೂ ಉಪಾಯವನ್ನು ಮಾಡದೆ ನಿರ್ವಾಹ ಇಲ್ಲ. ಚಕ್ರವ್ಯೂಹವನ್ನು ರಚಿಸಿ ಆಗಿದೆ, ಪಾಂಡವರನ್ನು ಆಹ್ವಾನಿಸಿ ಆಗಿದೆ. ಇದಕ್ಕೊಂದು ಇತ್ಯರ್ಥ ಆಗಬೇಕು, ಕೊನೆ ಅನ್ನೋದು ಮುಟ್ಟಬೇಕು. ಹಾಗಾಗಿ ಒಂದು ಯೋಚನೆಗೆ ಬಂದಿದ್ದೇನೆ. ಹೀಗೆ ಬಾ,
ಯುದ್ಧ ಮುಂದೆ ಸಾಗುತ್ತಾ ಉಂಟು. ಪರಿಣಾಮವನ್ನು ನೀನು ನೋಡ್ತಾ ಇದ್ದಿ. ಇವನನ್ನು ತಡೆ ಹಿಡಿಯುವುದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಹರನ ಹಣೆಗಣ್ಣ ರೀತಿಯಲ್ಲಿ ಹೋರಾಟವನ್ನು ಕೊಡ್ತಾ ಇದ್ದಾನೆ. ಎಲ್ಲರನ್ನು ಸುಟ್ಟು ಸುಡುಗಾಯಿ ಮಾಡ್ತಾ ಇದ್ದಾನೆ. ಇದು ಸಂಕುಲ ಯುದ್ಧ ಸಂದರ್ಭದಲ್ಲಿ ಚಕ್ರವ್ಯೂಹ. ಎಲ್ಲರೂ ಚಕ್ರಾಕಾರದಲ್ಲಿ ಹೋರಾಟವನ್ನು ಕೊಡ್ತಾ ಇದ್ದಾರೆ. ನಾನು ಅಭಿಮನ್ಯನ ಜೊತೆ ಹೋರಾಟ ಮಾಡುತ್ತಿರುವ ಸಂದರ್ಭದಲ್ಲಿ ಸಮಯ ನೋಡಿ ಹಿಂಭಾಗದಿಂದ ಆತನ ಬಿಲ್ಲು ಮುಕ್ಕಡಿಯಾಗುವಂತೆ ಕಡಿದು ನೋಡು. ಧರ್ಮಕ್ಷೇತ್ರವಾದಂತಹ ಕುರುಕ್ಷೇತ್ರದಲ್ಲಿ ಧರ್ಮ ಯುದ್ಧ ಆಗಬೇಕು ಅನ್ನೋ ಹಾಗೆ ನಿರ್ಧರಿಸಿದ್ದು ಹೌದು. ಹಾಗೆಂದು ನೀವು ಹೇಳಿದಂತೆ ನಾನು ನಡ್ಕೊಂಡೆ ಎಂದಾದ್ರೆ ಇದು ಅನ್ಯಾಯ ಅಧರ್ಮದ ಯುದ್ಧ ಆಗುವುದಿಲ್ಲ. ಇದಕ್ಕೇನು ಮಾಡು ಕರ್ಣ? ನಿನಗೆ ಆಜ್ಞೆಯನ್ನು ಕೊಡುತ್ತಿರುವುದು ಸೇನಾಧಿಕಾರಿ. ನೀನು ಮಾಡುವಂತಹ ಕಾರ್ಯ ಪಾಪ ಪುಣ್ಯ ನಿನಗೆ ಬೇಡ. ನೀನು ಸೇನಾಪತಿಯ ಆಜ್ಞೆಯನ್ನು ತಿರಸ್ಕರಿಸಿ ಅಂತಾದ್ರೆ ಅದರಿಂದ ನಿನಗೆ ಪಾಪ ಅಂಟುತ್ತದೆ. ಹಾಗಾಗಿ ಅದನ್ನು ನೀವು ನೆರವೇರಿಸಬೇಕು. ಪಾಪ ಪುಣ್ಯ ಏನಿದ್ರೂ ಕೂಡ ನಾವು ಹೋರಾಟ ಮಾಡುತ್ತಿರುವುದು ಕೌರವನಿಗೆ ಬೇಕಾದ. ಹಾಗಾಗಿ ನನ್ನ ಬಿಟ್ಟಿಗೂ ಇಕ್ಕಡಿ ಮುರಿದ್ರೆ ಮುಷ್ಟಿಯಲ್ಲಿ ಹಿಡಿದು ಯುದ್ಧ ಮುಂದುವರಿಸಿದ ನಾನು ಕೊಂದು ಪಾಪ ಕಟ್ಟಿಕೊಳ್ಳುವುದು ಬೇಡ. ಯಾರಾದ್ರೂ ಬಂದು ಕೋಲಲ್ಲಿ ನೋಡು.